ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 19/7/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 29/3/1968. ಮುದ್ದಿನ ಮಕ್ಕಳೇ, ಈ ಪುರುಷೋತ್ತಮ ಸಂಗಮ ಯುಗವೇ ಕಲ್ಯಾಣಕಾರಿ ಯುಗ ಆಗಿದೆ. ಯುಗದ ನೆನಪು ಬಂದಾಗ ಆಗ ತಿಳಿದುಕೊಳ್ಳಿರಿ, ನಾವು ಹೊಸ ಜಗತ್ತಿಗೋಸ್ಕರ ಪರಿವರ್ತನೆಯಾಗುತ್ತಿದ್ದೇವೆ. ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ಇರುತ್ತಾರೆ. ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ. ಭಗವಂತನ ಬಗ್ಗೆ ಈಗ ನಮಗೆ ಗೊತ್ತಾಗಿದೆ. ಸಂಗಮ ಯುಗವನ್ನು ಎಂದೂ ಮರೆಯಬಾರದು. ಮರೆಯುವುದರಿಂದಲೇ ಸಂಪೂರ್ಣ ಜ್ಞಾನವು ಮರೆತು ಹೋಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದು ಪರಮಪಿತ ಪರಮಾತ್ಮನ ಜೊತೆಗೆ ಬುದ್ಧಿಯೋಗ ಜೋಡಿಸುವವರನ್ನು ಯೋಗಿಗಳು ಎಂದು ಹೇಳಲಾಗುತ್ತದೆ. ಸತ್ಯ ಯೋಗಿ, ಏಕೆಂದರೆ ತಂದೆ ಸತ್ಯ ಆಗಿದ್ದಾರಲ್ಲವೇ. ನಮ್ಮ ಬುದ್ಧಿಯೋಗ ಸತ್ಯ ತಂದೆಯ ಜೊತೆಗಿದೆ. ತಂದೆ ಏನು ತಿಳಿಸುತ್ತಾರೆ, ಸತ್ಯವನ್ನೇ ತಿಳಿಸುತ್ತಾರೆ. ಯೋಗಿ ಹಾಗೂ ಭೋಗಿಗಳಿದ್ದಾರಲ್ಲವೇ. ಭೋಗಿಗಳು ಸಹ ಅನೇಕ ಪ್ರಕಾರದವರು ಇದ್ದಾರೆ. ಯೋಗಿಗಳಲ್ಲೂ ಸಹ ಅನೇಕ ಪ್ರಕಾರ ಇದ್ದಾರೆ. ನಮ್ಮ ಯೋಗ ಒಂದೇ ಪ್ರಕಾರದ್ದಾಗಿದೆ. ಅವರ ಸಮಯವೇ ಬೇರೆ, ನಮ್ಮ ಸಮಯವೇ ಬೇರೆ. ನಮ್ಮದು ಪುರುಷೋತ್ತಮ ಸಂಗಮ ಯುಗದ ಯೋಗಿ ಜೀವನ ಆಗಿದೆ. ಅನ್ಯ ಬೇರೆಯವರಿಗೆ ಈ ಸಂಗಮ ಯುಗದ ಬಗ್ಗೆ ಗೊತ್ತಿಲ್ಲ. ಪಾವನ ಯೋಗಿಗಳು ಹಾಗೂ ಪತಿತ ಯೋಗಿಗಳು, ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ತಂದೆ ಎಲ್ಲ ಮಕ್ಕಳಿಗೆ ಹೇಳುತ್ತಿದ್ದಾರೆ, ಏಕೆಂದರೆ ನಾವು ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಬೇಹದ್ದಿನ ಆತ್ಮರುಗಳು ತಂದೆಯ ಮಕ್ಕಳಾಗಿದ್ದೇವೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಆತ್ಮರುಗಳು ಸಹೋದರ ಸಹೋದರರಾಗಿದ್ದೇವೆ. ನಮ್ಮ ತಂದೆ ಪರಮಾತ್ಮ ಆಗಿದ್ದಾರೆ. ನಮ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸುವುದರಿಂದ ನಾವು ಪವಿತ್ರರಾಗುತ್ತೇವೆ. ನಾವು ತಂದೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ತಂದೆ ತನ್ನ ಪರಿಚಯವನ್ನು ನಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಪುರುಷೋತ್ತಮ ಎನ್ನುವ ಶಬ್ದವನ್ನು ಎಂದು ಮರೆಯಬಾರದು. ಪುರುಷೋತ್ತಮರಾಗಬೇಕು. ಪುರುಷೋತ್ತಮ ಎಂದು ಶ್ರೇಷ್ಠ ಪವಿತ್ರ ಮನುಷ್ಯರಿಗೆ ಹೇಳಲಾಗುತ್ತದೆ. ಶ್ರೇಷ್ಠ ಹಾಗೂ ಪವಿತ್ರ ಲಕ್ಷ್ಮೀನಾರಾಯಣರೇ ಆಗಿದ್ದರು. ಈಗ ಸಮಯದ ಬಗ್ಗೆಯೂ ನಿಮಗೆ ಗೊತ್ತಾಗಿದೆ. ಪ್ರತಿ 5,000 ವರ್ಷಗಳಿಗೊಮ್ಮೆ ಈ ಜಗತ್ತು ಹಳೆಯದಾಗುತ್ತದೆ. ಈ ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡಲು ತಂದೆ ಜಗತ್ತಿಗೆ ಬರುತ್ತಾರೆ. ನಾವೀಗ ಸಂಗಮಯುಗಿ ಬ್ರಾಹ್ಮಣ ಕುಲದವರಾಗಿದ್ದೇವೆ. ಶ್ರೇಷ್ಠಾತಿ ಶ್ರೇಷ್ಠ ಬ್ರಹ್ಮ ತಂದೆಯಾಗಿದ್ದಾರೆ. ಬ್ರಹ್ಮನನ್ನು ಶರೀರಧಾರಿ ಎಂದು ತೋರಿಸುತ್ತಾರೆ. ಶಿವ ತಂದೆಯನ್ನು ಅಶರೀರಿಯಾಗಿದ್ದಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ಅಶರೀರಿ ಹಾಗೂ ಶಾರೀರಿಕ ಇಬ್ಬರ ಮೇಳ ನಡೆಯುತ್ತಿದೆ. ಈಗ ನಾವು ಮಕ್ಕಳು ಪರಮಾತ್ಮನಿಗೆ ತಂದೆ ಎಂದು ಹೇಳುತ್ತೇವೆ. ಇದು ಅದ್ಭುತವಾದಂತಹ ರಥ ಆಗಿದೆಯಲ್ಲವೇ. ಈ ರಥದ ಗಾಯನವೂ ಸಹ ಇದೆ. ಮಂದಿರವನ್ನೂ ಸಹ ಕಟ್ಟಿಸಿದ್ದಾರೆ. ಕೆಲವರು ಒಂದು ರೀತಿ ಶೃಂಗಾರ ಮಾಡಿದರೆ, ಇನ್ನು ಕೆಲವರು ಇನ್ನೊಂದು ರೀತಿ ಈ ರಥವನ್ನು ಶೃಂಗಾರ ಮಾಡುತ್ತಾರೆ. ತಂದೆ ತಿಳಿಸುತ್ತಿದ್ದಾರೆ, ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ, ಅಂತಿಮ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಎಷ್ಟು ಸ್ಪಷ್ಟ ಮಾಡಿ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮೊಟ್ಟ ಮೊದಲು ಭಗವಾನುವಾಚ ಎಂದು ಹೇಳಬೇಕು. ಭಗವಾನುವಾಚ ಇದೆ, ನಾನು ಬಹಳ ಜನ್ಮಗಳ ಅಂತಿಮ ಸಮಯದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡುತ್ತೇನೆ. ಇದು ನಾವು ಮಕ್ಕಳಿಗೆ ತಂದೆ ತಿಳಿಸಿಕೊಡುತ್ತಿದ್ದಾರೆ. ಈ ರೀತಿ ಎಂದೂ ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ನಾವು ಮಕ್ಕಳು ಒಮ್ಮೊಮ್ಮೆ ತಂದೆ ಹೇಳಿದ ಮಾತನ್ನು ಮರೆತು ಬಿಡುತ್ತೇವೆ. ಆದ್ದರಿಂದ
ಪುರುಷೋತ್ತಮ ಸಂಗಮ ಯುಗ ಎನ್ನುವಂತಹ ಶಬ್ದ ಬಹಳ ಅವಶ್ಯಕತೆ ಇದೆ. ಪುಸ್ತಕಗಳಲ್ಲೂ ಸಹ ಬರೆಯುವುದನ್ನು ಮಕ್ಕಳು ಮರೆತು ಬಿಡುತ್ತಾರೆ. ಪುರುಷೋತ್ತಮ ಎನ್ನುವ ಶಬ್ದವನ್ನು ಬರೆಯುವುದರಿಂದ ಆಗ ಎಲ್ಲರಿಗೂ ಅರ್ಥ ಆಗುತ್ತದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈ ಪುರುಷೋತ್ತಮ ಸಂಗಮ ಯುಗವೇ ಕಲ್ಯಾಣಕಾರಿ ಯುಗ ಆಗಿದೆ ಎಂದು. ಯುಗದ ನೆನಪು ಬಂದಾಗ ನಾವು ಹೊಸ ಜಗತ್ತಿಗೋಸ್ಕರ ಪರಿವರ್ತನೆ ಆಗುತ್ತಿದ್ದೇವೆ ಎನ್ನುವುದು ಗೊತ್ತಾಗುತ್ತದೆ. ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ಇರುತ್ತಾರೆ. ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ. ಭಗವಂತನ ಬಗ್ಗೆ ಈಗ ನಾವು ಮಕ್ಕಳಿಗೆ ಗೊತ್ತಾಗಿದೆ. ಸಂಗಮ ಯುಗವನ್ನು ಎಂದೂ ಮರೆಯಬಾರದು. ಮರೆಯುವುದರಿಂದಲೇ ಸಂಪೂರ್ಣ ಜ್ಞಾನವೇ ಮರೆತು ಹೋಗುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ ನಾವೀಗ ಪರಿವರ್ತನೆ ಆಗುತ್ತಿದ್ದೇವೆ. ಈ ಜಗತ್ತೇ ಪರಿವರ್ತನೆಯಾಗುತ್ತಿದೆ. ಹಳೆಯ ಜಗತ್ತು ಪರಿವರ್ತನೆಯಾಗಿ ಹೊಸ ಜಗತ್ತು ಸ್ಥಾಪನೆಯಾಗುತ್ತಿದೆ. ತಂದೆ ಹೇಗೆ ಜಗತ್ತನ್ನು ಪರಿವರ್ತನೆ ಮಾಡುತ್ತಿದ್ದಾರೆ, ಮಕ್ಕಳನ್ನು ಪರಿವರ್ತನೆ ಮಾಡುತ್ತಿದ್ದಾರೆ. ನೀವು ಮಕ್ಕಳಿಗೆ ಗೊತ್ತಿದೆ. ಮಕ್ಕಳೇ ಮಕ್ಕಳೇ ಎಂದು ತಂದೆ ಎಲ್ಲರಿಗೂ ಹೇಳುತ್ತಾರಲ್ಲವೇ. ಇಡೀ ಜಗತ್ತಿನ ಯಾರೆಲ್ಲ ಆತ್ಮರುಗಳು ಇದ್ದಾರೆ ಆ ಎಲ್ಲ ಆತ್ಮರುಗಳಿಗೂ ತಂದೆ ಭಗವಂತ ಆಗಿದ್ದಾರೆ. ಈ ನಾಟಕದಲ್ಲಿ ಎಲ್ಲರೂ ಪಾತ್ರಧಾರಿಗಳೇ. ಈ ಚಕ್ರವನ್ನು ಸಿದ್ಧ ಮಾಡಿ ತಿಳಿಸಬೇಕು. ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಈ ದೇವಿ ದೇವತಾ ಧರ್ಮದ ವಿನಃ ತಂದೆ ಅನ್ಯ ಯಾವ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಈ ಧರ್ಮ ಬ್ರಹ್ಮ ಸ್ಥಾಪನೆ ಮಾಡಿಲ್ಲ. ಈ ದೇವಿ ದೇವತಾ ಧರ್ಮ ತಂದೆಯ ವಿನಃ ಅನ್ಯರು ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಈ ದೇವತಾ ಧರ್ಮವನ್ನು ಬ್ರಹ್ಮನೂ ಸ್ಥಾಪನೆ ಮಾಡಿಲ್ಲ. ಹೊಸ ಜಗತ್ತಿನಲ್ಲಿ ದೇವಿ ದೇವತಾ ಧರ್ಮ ಇರುತ್ತದೆ. ಈ ಹಳೆಯ ಜಗತ್ತಿನಲ್ಲಿ ಮನುಷ್ಯರೇ ಮನುಷ್ಯರು ಇದ್ದಾರೆ. ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ಇರುತ್ತಾರೆ. ದೇವತೆಗಳು ಪವಿತ್ರವಾಗಿರುತ್ತಾರೆ. ಅಲ್ಲಿ ರಾವಣನ ರಾಜ್ಯ ಇರುವುದಿಲ್ಲ. ತಂದೆ ನಾವು ಮಕ್ಕಳಿಗೆ ರಾವಣನ ರಾಜ್ಯದ ಮೇಲೆ ಜಯ ಗಳಿಸುವುದನ್ನು ತಿಳಿಸುತ್ತಿದ್ದಾರೆ. ತಂದೆ ಸ್ವಯಂ ಜಯ ಸಾಧಿಸುವುದಿಲ್ಲ. ಮಕ್ಕಳೇ ರಾವಣನ ಮೇಲೆ ಜಯ ಸಾಧಿಸಬೇಕು. ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡು ರಾಮರಾಜ್ಯಕ್ಕೆ ಹೋಗುತ್ತೇವೆ. ರಾಮರಾಜ್ಯ ಹೊಸ ಜಗತ್ತಿಗೆ ಹೇಳಿದರೆ ರಾವಣನ ರಾಜ್ಯ ಎಂದು ಹಳೆಯ ಜಗತ್ತಿಗೆ ಹೇಳಲಾಗುತ್ತದೆ. ಹಳೆಯ ಜಗತ್ತು ಹಾಗೂ ಹೊಸ ಜಗತ್ತಿನ ಬಗ್ಗೆ ನಾವು ಮಕ್ಕಳೇ ತಿಳಿದುಕೊಂಡಿದ್ದೇವೆ. ಹೇಗೆ ರಾಮರಾಜ್ಯದ ಸ್ಥಾಪನೆಯಾಗುತ್ತದೆ ಇದು ನೀವು ಮಕ್ಕಳ ವಿನಃ ಅನ್ಯರು ಯಾರೂ ತಿಳಿದುಕೊಂಡಿಲ್ಲ. ರಚಯಿತ ತಂದೆನೇ ಕುಳಿತು ನಾವು ಮಕ್ಕಳಿಗೆ ರಚನೆಯ ರಹಸ್ಯವನ್ನು ತಿಳಿಸಿಕೊಡುತ್ತಿದ್ದಾರೆ. ತಂದೆ ರಚಯಿತ ಬೀಜರೂಪ ಆಗಿದ್ದಾರೆ. ಬೀಜಕ್ಕೆ ವೃಕ್ಷಪತಿ ಎಂದು ಹೇಳಲಾಗುತ್ತದೆ. ಈಗ ಆ ಬೀಜ ಜಡ ಬೀಜ ಆಗಿದೆ. ಅದರ ಬಗ್ಗೆ ಅದು ವೃಕ್ಷಪತಿ ಎಂದು ತಿಳಿದುಕೊಳ್ಳಲಾಗುವುದಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಬೀಜ ಹೇಗೆ ಅಂದರೆ ವೃಕ್ಷಕ್ಕೆ ಪತಿಯಾಗಿದೆ. ಬೀಜದಿಂದಲೇ ಸಂಪೂರ್ಣ ವೃಕ್ಷ ಹೊರಬರುತ್ತದೆ. ಆದರೆ ಆ ಬೀಜ ಜಡ ಬೀಜ, ಇದು ಚೈತನ್ಯ ಬೀಜ ಆಗಿದೆ. ಈ ಬೀಜ ಅಂದರೆ ಪರಮಾತ್ಮ ಸಚ್ಚಿತ್ ಆನಂದ ಸ್ವರೂಪ ಆಗಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜರೂಪ ಚೈತನ್ಯ ಆಗಿದ್ದಾರೆ. ತಂದೆಯ ಮಹಿಮೆಯನ್ನು ಮಾಡಲಾಗುತ್ತದೆ. ತಂದೆ ಚೈತನ್ಯ ಆಗಿದ್ದಾರೆ. ಆದ್ದರಿಂದ ಅವರಲ್ಲಿ ಸಂಪೂರ್ಣ ಜ್ಞಾನ ಇದೆ. ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಬಹಳ ದೊಡ್ಡದಿದೆ. ಇಡೀ ವಿಶ್ವದ ವೃಕ್ಷ ಎಷ್ಟೊಂದು ದೊಡ್ಡದಿದೆ. ಎಷ್ಟು ದೊಡ್ಡ ವಿಶ್ವವಿದೆ ಇದನ್ನು ಸಣ್ಣ ಮಾಡೆಲ್ ರೂಪದಲ್ಲಿ ಮಾಡಿ ತೋರಿಸಲಾಗುತ್ತದೆ. ಎಷ್ಟು ದೊಡ್ಡ ಬೇಹದ್ದಿನ ಮನುಷ್ಯ ಸೃಷ್ಟಿಯ ವೃಕ್ಷ ಇದಾಗಿದೆ. ಎಲ್ಲಕ್ಕಿಂತ ದೊಡ್ಡ ವೃಕ್ಷ ಈ ಮಾನವ ವಂಶ ವೃಕ್ಷ ಆಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಜ್ಞಾನ ಸಾಗರ ಆಗಿದ್ದಾರೆ.
ಆ ಎಲ್ಲ ವೃಕ್ಷಗಳ ಜ್ಞಾನ ಅನೇಕರಿಗೆ ಇದೆ. ಆದರೆ ಈ ಮಾನವ ವಂಶ ವೃಕ್ಷದ ಜ್ಞಾನ ಒಬ್ಬ ತಂದೆಯೇ ಕೊಡುತ್ತಾರೆ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಬೇಹದ್ದಿನ ಜ್ಞಾನ ಇದೆ. ತಂದೆ ಹದ್ದಿನ ಬುದ್ಧಿಯನ್ನು ಪರಿವರ್ತನೆ ಮಾಡಿ ಬೇಹದ್ದಿನ ಬುದ್ಧಿಯನ್ನಾಗಿ, ಅಂದರೆ ಸಂಕುಚಿತ ಬುದ್ಧಿಯನ್ನು ಪರಿವರ್ತನೆ ಮಾಡಿ ವಿಶಾಲ ಬುದ್ಧಿಯವರನ್ನಾಗಿ, ಬೇಹದ್ದಿನ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ನಾವು ಇಡೀ ವೃಕ್ಷದ ಜ್ಞಾನವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಇಷ್ಟು ದೊಡ್ಡ ವಿಶಾಲವಾದ ಜಾಗ ಈ ವೃಕ್ಷಕ್ಕೆ ಸಿಕ್ಕಿದೆ. ತಂದೆ ನಾವು ಮಕ್ಕಳನ್ನು ಬೇಹದ್ದಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ. ಇಡೀ ಜಗತ್ತೇ ಪತಿತ ಆಗಿದೆ. ಪರಸ್ಪರರ ಮೇಲೆ ಕಟುಕರ ರೀತಿ, ಅಂದರೆ ಅರ್ಥ ಹಿಂಸೆ ಮಾಡುತ್ತಾ ಇದ್ದಾರೆ. ಇಡೀ ಸೃಷ್ಟಿಯೇ ಹಿಂಸಕ ಆಗಿದೆ. ನಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ ಅಲ್ಲವೇ? ಅಹಿಂಸಕ ಕೇವಲ ಒಂದೇ ಧರ್ಮದಲ್ಲಿ ಇರುತ್ತದೆ. ಆ ಅಹಿಂಸಾ ಧರ್ಮ ಹೊಸ ಜಗತ್ತಿನಲ್ಲಿ ಇರುತ್ತದೆ. ಆ ಜಗತ್ತನ್ನು ರಾಮರಾಜ್ಯ ಎಂದು ಹೇಳಲಾಗುತ್ತದೆ. ಮೊದಲು ವೃಕ್ಷ ಹೊಸದಾಗಿತ್ತು, ಬಹಳ ಸಣ್ಣದಾಗಿತ್ತು. ಅಲ್ಲಿ ಒಂದೇ ಧರ್ಮ ಇತ್ತು. ಮೊದಲ ಕಾಂಡದಲ್ಲಿ ಒಂದೇ ಧರ್ಮ ಇತ್ತು. ಹೇಗೆ ಫೌಂಡೇಶನ್ನಿಂದ 3 ಕಾಂಡಗಳು ಹೊರಗೆ ಬರುತ್ತವೆ, ಅವು ಒಂದೇ ರೀತಿ ಇರುತ್ತದೆ. ಅದೇ ರೀತಿ ಇಲ್ಲಿ ಫೌಂಡೇಶನ್, ಈ ಮಾನವ ವಂಶ ವೃಕ್ಷದ ಮೂಲ ಬೇರು, ಮೂಲ ಕಾಂಡ ಅಂದ್ರೇ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ. ಈ ಧರ್ಮದಿಂದ 3 ಕಾಂಡಗಳು ಹೊರಗೆ ಬರುತ್ತದೆ. ಬೇರಿನಿಂದ ಮೂಲ ಕಾಂಡ, ಕಾಂಡದಿಂದ ಅನೇಕ ಸಣ್ಣ ಸಣ್ಣ ರೆಂಬೆಗಳು ಬರುತ್ತಾ ಹೋಗುತ್ತದೆ. ಈಗ ಈ ವೃಕ್ಷದ ಬೇರೆ ಇಲ್ಲ. ಅನ್ಯ ಎಲ್ಲ ವೃಕ್ಷಗಳು ಈ ರೀತಿ ಇರುವುದಿಲ್ಲ, ಬೇರುಗಳು ಇರುತ್ತದೆ. ಈ ಮಾನವ ವಂಶ ವೃಕ್ಷದ ಉದಾಹರಣೆಯನ್ನು ಆಲದ ಮರದ ಜೊತೆಗೆ ಅಕ್ಯುರೇಟ್ ಆಗಿ ಹೋಲಿಕೆ ಮಾಡಬಹುದು. ಆಲದ ಮರ ಬೇರಿಲ್ಲದೆ ಇಡೀ ವೃಕ್ಷ ನಿಂತಿರುತ್ತದೆ, ಆದರೂ ಅದು ಒಣಗುವುದಿಲ್ಲ. ಇಡೀ ವೃಕ್ಷ ಹಸಿರಾಗಿ ತುಂಬಿರುತ್ತದೆ. ಇದು ಸಹ ಎಷ್ಟೊಂದು ದೊಡ್ಡ ವೃಕ್ಷವಾಗಿದೆ. ಆದರೆ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ. ಬೇರುಗಳು ಈಗ ಇಲ್ಲಿದ್ದೀರಲ್ಲವೇ? ರಾಮರಾಜ್ಯ ಅಂದರೆ ಅರ್ಥ ದೇವಿ ದೇವತೆಗಳು ಈಗ ಈ ಕಾಂಡದಲ್ಲಿ, ಈ ಬೇರಿನಲ್ಲಿ ಬರುತ್ತಿದ್ದೀರಿ. ತಂದೆ ತಿಳಿಸುತ್ತಿದ್ದಾರೆ ಹೇಗೆ ನಾವು 3 ಧರ್ಮಗಳನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು. ಈ ಮಾತುಗಳನ್ನು ನಾವು ಸಂಗಮಯುಗಿ ಬ್ರಾಹ್ಮಣರೇ ತಿಳಿದುಕೊಳ್ಳುತ್ತಿದ್ದೇವೆ. ನಾವು ಬ್ರಾಹ್ಮಣರದು ಇದು ಸಣ್ಣ ಕುಲವಾಗಿದೆ. ಸಣ್ಣ ಸಣ್ಣ ಮಠ ಪಂಥಗಳು ಎಷ್ಟೊಂದು ಈ ವೃಕ್ಷದಲ್ಲಿ ಬರುತ್ತವೆ. ಅರವಿಂದ ಆಶ್ರಮ ಇತ್ಯಾದಿಗಳು ಎಷ್ಟೊಂದು ಬೇಗ ಬೇಗ ವೃದ್ಧಿಯನ್ನು ಪಡೆದುಕೊಂಡವು. ಏಕೆಂದರೆ ಅಲ್ಲಿ ವಿಕಾರಿ ಗುಣಗಳನ್ನು ಯಾರೂ ನಿಷೇಧಿಸುವುದಿಲ್ಲ. ಇಲ್ಲಿ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ, ಅದರ ಮೇಲೆ ಜಯ ಪಡೆದುಕೊಳ್ಳಬೇಕು. ಈ ರೀತಿ ಅನ್ಯರು ಯಾರೂ ಹೇಳಲು ಸಾಧ್ಯವಿಲ್ಲ. ಇಲ್ಲ ಅಂದರೆ ಅವರ ಹತ್ತಿರ ಎಷ್ಟೊಂದು ಗಲಾಟೆಗಳು ಆಗುತ್ತವೆ. ಇಲ್ಲಿ ಪತಿತ ಮನುಷ್ಯರು ಇದ್ದಾರೆ. ಪಾವನರಾಗುವ ಮಾತುಗಳನ್ನು ಯಾರೂ ಕೇಳುವುದಿಲ್ಲ. ವಿಕಾರದ ವಿನಃ ಮಕ್ಕಳು ಹೇಗೆ ಜನ್ಮ ಪಡೆದುಕೊಳ್ಳುತ್ತಾರೆ ಎಂದು ಕೇಳುತ್ತಾರೆ. ಪಾಪ ಅವರ ದೋಷವು, ಅವರ ತಪ್ಪೂ ಇಲ್ಲ. ಗೀತಾ ಅಧ್ಯಯನ ಮಾಡುವಂಥವರು ಹೇಳುತ್ತಾರೆ, ಭಗವಾನುವಾಚ ಕಾಮ ಮಹಾಶತ್ರುವಾಗಿದೆ. ಆ ಕಾಮ ವಿಕಾರದ ಮೇಲೆ ಜಯ ಸಾಧಿಸುವುದರಿಂದ ನಾವು ಜಗಜ್ಜೀತರಾಗುತ್ತೇವೆ. ಆದರೆ ಇದನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ಈ ಶಬ್ದಗಳನ್ನು ಯಾವಾಗ ಅನ್ಯರಿಗೆ ತಿಳಿಸುತ್ತೀರಿ, ಅವರನ್ನು ಹಿಡಿದುಕೊಳ್ಳಬೇಕು. ಆದ್ದರಿಂದ ಹೇಗೆ ಹನುಮಂತ ಸತ್ಸಂಗದಲ್ಲಿ ಹೋಗಿ ಕುಳಿತುಕೊಂಡು ರಾಮ ಭಜನೆಯನ್ನು ಮಾಡುತ್ತಿದ್ದ ಎಂದು ಕಥೆಯಲ್ಲಿ ಹೇಳುತ್ತಾರೆ. ತಂದೆಯೂ ಸಹ ಹೇಳುತ್ತಾರೆ, ನೀವು ಸಹ ಅನೇಕ ಸತ್ಸಂಗಗಳಲ್ಲಿ ಹೋಗಿ ಒಂದು ಸೈಡಿನಲ್ಲಿ ಕುಳಿತು ಅವರ ಸತ್ಸಂಗದ ಮಾತುಗಳನ್ನು ಕೇಳಿ ಬನ್ನಿರಿ. ಮತ್ತು ಯಾವಾಗ ಇಂತಹ ಶಬ್ದಗಳು ಬರುತ್ತದೆ ಆಗ
ಅವರಿಗೆ ಇದರ ರಹಸ್ಯ ಏನು ಎಂದು ಕೇಳಿರಿ. ಜಗಜ್ಜೀತರು ಈ ದೇವತೆಗಳು ಆಗಿದ್ದರೂ ದೇವತೆಗಳಾಗುವುದಕ್ಕೋಸ್ಕರ ಈ ವಿಕಾರಗಳನ್ನು ಬಿಡಬೇಕಾಗುತ್ತದೆ. ಇದನ್ನು ನೀವು ಮಕ್ಕಳು ಹೇಳಲು ಸಾಧ್ಯ. ನಾವು ಮಕ್ಕಳಿಗೆ ಗೊತ್ತಿದೆ, ಈಗ ರಾಮರಾಜ್ಯ ಸ್ಥಾಪನೆಯಾಗುತ್ತಿದೆ, ನೀವು ಮಹಾವೀರರು ಆಗುತ್ತಿದ್ದೀರಿ. ಇದರಲ್ಲಿ ಭಯಪಡುವ ಯಾವ ಮಾತೂ ಇಲ್ಲ. ಯಾರೂ ಸಹ ನಿಮಗೆ ಕಲ್ಲಿನಿಂದ ಹೊಡೆಯುವುದಿಲ್ಲ. ಬಹಳ ಪ್ರೀತಿಯಿಂದ ಕೇಳಬೇಕು, ಸ್ವಾಮೀಜಿ, ತಾವು ಕಾಮ ಮಹಾಶತ್ರು ಎಂದು ತಿಳಿಸಿದ್ದೀರಿ. ಇದರ ಮೇಲೆ ಜಯ ಸಾಧಿಸುವುದರಿಂದಲೇ ನಾವು ಜಗಜ್ಜೀತ್ ವಿಶ್ವದ ಮಾಲೀಕರಾಗುತ್ತೇವೆ ಎಂದು ಕೇಳಬೇಕು. ನಂತರ ತಾವು ಪವಿತ್ರರು ಹೇಗೆ ಆಗಬೇಕು ಎನ್ನುವುದನ್ನು ತಿಳಿಸಲಿಲ್ಲ ಎಂದು ಕೇಳಿರಿ. ಈಗ ನಾವು ಮಕ್ಕಳು ಪವಿತ್ರತೆಯಲ್ಲಿ ಇರುವಂತಹ ಮಹಾವೀರರಾಗಿದ್ದೇವೆ. ಮಹಾವೀರರೇ ವಿಜಯಮಾಲೆಯ ಮಣಿಗಳಾಗಿ ಪೋಣಿಸಲ್ಪಡುತ್ತಾರೆ. ಅನ್ಯರು ಬೇರೆ ಯಾವ ಮಾತುಗಳನ್ನು ಕೇಳುತ್ತಾರೆ, ಅದು ತಪ್ಪಾಗಿದೆ. ಇಂತಹ ತಪ್ಪು ಮಾತುಗಳನ್ನು ಕೇಳುವಂತಹ ಮನುಷ್ಯರ ಕಿವಿ ಬಂದಾಗಿದೆ. ನೀವೀಗ ತಪ್ಪು ಮಾತುಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ಸತ್ಯ ಮಾತುಗಳು ನಮ್ಮ ಕಿವಿಗೆ ಇಷ್ಟ ಆಗುತ್ತದೆ. ಕೆಟ್ಟದ್ದನ್ನು ಕೇಳಬಾರದು. ಮನುಷ್ಯರನ್ನು ಅವಶ್ಯವಾಗಿ ಜಾಗೃತ ಮಾಡಬೇಕು. ಭಗವಂತ ತಂದೆ ಹೇಳುತ್ತಿದ್ದಾರೆ, ಪವಿತ್ರರಾಗಿರಿ. ಸತ್ಯಯುಗದಲ್ಲಿ ಪವಿತ್ರ ದೇವತೆಗಳು ಇದ್ದರು. ಈ ಸಮಯದ ಮನುಷ್ಯರು ಪತಿತರಾಗಿದ್ದಾರೆ. ಆದ್ದರಿಂದ ಇವರನ್ನು ಅಸುರರು ಎಂದು ಹೇಳಲಾಗುತ್ತದೆ. ಈ ರೀತಿ ಪ್ರೀತಿಯಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ನೀವು ಅವರಿಗೆ ಹೇಳಿರಿ, ನಮ್ಮ ಹತ್ತಿರವೂ ಸತ್ಸಂಗ ನಡೆಯುತ್ತದೆ. ಆ ಸತ್ಸಂಗದಲ್ಲಿ ಕಾಮ ಮಹಾಶತ್ರು ಎಂದು ತಿಳಿಸಿದ್ದಾರೆ. ಈಗ ಪವಿತ್ರರಾಗಲು ಬಯಸಿದ್ದೇ ಆದರೆ ಯುಕ್ತಿಯಿಂದ ಆಗಬೇಕು. ಮಹಾವೀರನನ್ನು ಕಥೆಯಲ್ಲಿ ತೋರಿಸಿದ್ದಾರೆ, ಆದರೆ ರಾವಣ ಆ ಮಹಾವೀರನನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಅದರ ಅರ್ಥ ಯಾರೂ ತಿಳಿದುಕೊಂಡಿಲ್ಲ. ರಾಮಾಯಣವನ್ನು ಮನುಷ್ಯರು ಎಷ್ಟೊಂದು ಓದುತ್ತಾರೆ, ಅದರಲ್ಲಿಯೂ ಬಹಳ ನಿಂದನೆ ಇದೆ. ರಾಮನ ಪತ್ನಿ ಸೀತೆಯನ್ನು ಅಪಹರಣ ಮಾಡಲಾಯಿತು ಹಾಗೂ ಕೃಷ್ಣನಿಗೋಸ್ಕರ ಕೃಷ್ಣ ಸ್ವಯಂ ರಾಣಿಯನ್ನು ಓಡಿಸಿಕೊಂಡು ಬಂದ ಎಂದು ಹೇಳುತ್ತಾರೆ. ಇದೆಲ್ಲವೂ ನಿಂದನೆಯ ಮಾತುಗಳಾಗಿದ್ದಾವಲ್ಲವೇ? ತಂದೆ ತಿಳಿಸುತ್ತಿದ್ದಾರೆ, ಎಷ್ಟೊಂದು ನಿಂದನೆಯಾಗಿದೆ. ಅದಕ್ಕೆ ಹೇಳಲಾಗುತ್ತದೆ, ಯದಾ ಯದಾಹಿ, ಭಾರತದ್ದೇ ಹೆಸರಿದೆಯಲ್ಲವೇ? ತಂದೆ ಬರುವುದೂ ಸಹ ಭಾರತದಲ್ಲಿನೇ. ಈ ಭಾರತ ಬಹಳ ಸಂಪತ್ಭರಿತ ಖಂಡ ಆಗಿತ್ತು. ಈಗ ಆ ಸಂಪತ್ತು ಇಲ್ಲದೇ ಇರುವ ಕಾರಣದಿಂದ ಹಿಂದೂಸ್ತಾನ್ ಎಂದು ಹೆಸರಿಟ್ಟಿದ್ದಾರೆ. ಇಲ್ಲ ಎಂದರೆ ಭಾರತ ಪ್ರತಿಯೊಂದು ಮಾತಿನಲ್ಲೂ ಸಂಪತ್ಭರಿತವಾಗಿತ್ತು. ಹಣ, ಅಧಿಕಾರ, ಪವಿತ್ರತೆ, ಸುಖ, ಶಾಂತಿ ಎಲ್ಲದರಿಂದಲೂ ಭರ್ಪೂರಾಗಿತ್ತು. ಈಗ ದುಃಖದಿಂದ ಭರ್ಪೂರಾಗಿದೆ. ಆದ್ದರಿಂದ ಭಗವಂತನನ್ನು ಕೂಗಿ ಕರೆಯುತ್ತಿದ್ದಾರೆ, ಹೇ ದುಃಖಹರ್ತ ಸುಖಕರ್ತ, ನೀನು ಬಾ ಎಂದು. ನೀವು ಸಹ ಎಷ್ಟು ಖುಷಿಯಿಂದ ತಂದೆಯ ಹತ್ತಿರ ಓದುತ್ತಿದ್ದೀರಿ. ಈ ರೀತಿ ಯಾರು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳುವಂಥವರು ಯಾರಿದ್ದಾರೆ? ಮೊಟ್ಟ ಮೊದಲು ತಂದೆಯ ಬಗ್ಗೆ ತಿಳಿಸಬೇಕು. ತಂದೆಯ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಅನ್ಯ ಯಾವ ರಹಸ್ಯವೂ ಬುದ್ಧಿಯಲ್ಲಿ ಹೋಗುವುದಿಲ್ಲ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಿದ್ದಾರೆ ಅಂದ ಮೇಲೆ ಆ ತಂದೆಯ ಪರಿಚಯವನ್ನು ಮೊದಲು ತಿಳಿದುಕೊಳ್ಳಬೇಕು. ತಂದೆಯ ಮೇಲೆ ನಿಶ್ಚಯ ಬಂದಾಗಲೇ ನಾವು ಮುಂದಿನ ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯ. ಮಕ್ಕಳಿಗೆ ತಂದೆಯ ಹತ್ತಿರ ಯಾವ ಪ್ರಶ್ನೆಯೂ ಕೇಳುವ ಅವಶ್ಯಕತೆ ಇಲ್ಲ. ತಂದೆ ಪತಿತ ಪಾವನ ಆಗಿದ್ದಾರೆ. ಆ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಿಂದಲೇ ನಾವು ಪಾವನರಾಗುತ್ತೇವೆ. ನೀವು ಪಾವನರಾಗುವುದಕ್ಕೋಸ್ಕರವೇ ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಇದೆ. ಆದರೂ ಸಹ
ನೆನಪಿನ ಯಾತ್ರೆಗೆ ಸಮಯ ತೆಗೆದುಕೊಳ್ಳುತ್ತದೆ. ಮುಖ್ಯ ಮಾತೆ ನೆನಪಾಗಿದೆ. ನೆನಪಿನ ಯಾತ್ರೆಯಲ್ಲಿಯೇ ವಿಘ್ನಗಳು ಬರುತ್ತದೆ. ಅರ್ಧ ಕಲ್ಪ ದೇಹಾಭಿಮಾನದಲ್ಲಿ ಬಂದೆವು. ಈಗ ಈ ಒಂದು ಜನ್ಮದಲ್ಲಿ ಆತ್ಮಾಭಿಮಾನಿಗಳಾಗುವುದಕ್ಕೆ ಪರಿಶ್ರಮ ಇದೆ. ಇದಕ್ಕೋಸ್ಕರ ಸಹಜ ಜ್ಞಾನವೂ ಇದೆ. ನಾವು ತಂದೆಯನ್ನು ಕರೆಯುತ್ತಾ ಬಂದಿದ್ದೇವೆ ಬಾಪ್ ದಾದಾ ಎಂದು. ಇವರು ಸಹ ತಿಳಿಸಿಕೊಡುತ್ತಾರೆ, ತಂದೆಯ ಸವಾರಿ ಸದಾ ನಮ್ಮ ತಲೆಯ ಮೇಲೆ ಇದೆ. ಅಂದರೆ ತಂದೆಯ ಆಶೀರ್ವಾದ ಸದಾ ನಮ್ಮ ತಲೆಯ ಮೇಲೆ ಇರುತ್ತದೆ. ಇದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಬ್ರಹ್ಮ ತಂದೆಯೂ ತಿಳಿದುಕೊಳ್ಳುತ್ತಾರೆ, ನಾನು ಶಿವ ತಂದೆಯ ರಥ ಆಗಿದ್ದೇನೆ. ಶಿವ ತಂದೆ ಈ ರಥದಲ್ಲಿ ಇದ್ದಾರೆ, ಬಹಳ ಹತ್ತಿರದಲ್ಲೇ ಇದ್ದಾರೆ. ಆದರೂ ಸಹ ತಂದೆ ಹೇಳುತ್ತಾರೆ, ನೀವು ತಂದೆಗಿಂತಲೂ ಜಾಸ್ತಿ ಚಾರ್ಟನ್ನು ಬರೆಯಬಹುದು. ಇವರು ಜಾಸ್ತಿ ಯಾಕೆ ನೆನಪು ಮಾಡಲು ಆಗುತ್ತಿಲ್ಲ? ಈ ತಂದೆ ಹೇಳುತ್ತಾರೆ, ಇವರಿಗೂ ಯಾಕೆ ಜಾಸ್ತಿ ನೆನಪು ಬರುವುದಿಲ್ಲ? ತಂದೆ ಸ್ವತಃ ಹೇಳುತ್ತಾರೆ, ನನ್ನ ತಲೆಯಲ್ಲಿ ತಂದೆ ಇದ್ದಾರಲ್ಲವೇ, ಇಬ್ಬರು ಒಟ್ಟಿಗೆ ಇದ್ದೇವೆ. ತಂದೆಯೂ ಬರುತ್ತಿರುತ್ತಾರೆ, ನಾನೂ ಸಹ ತಿಳಿಸಿಕೊಡುತ್ತೇನೆ. ನಾನು ಬೇಹದ್ದಿನಲ್ಲಿ ಸ್ಥಿತ ಆಗಿದ್ದೇನೆ. ಕೆಲವೊಂದು ಸಮಯದಲ್ಲಿ ನಾನು ಸ್ವಯಂ ತಿಳಿದುಕೊಳ್ಳುತ್ತೇನೆ, ನಾನು ಮಾಲೀಕ ಆಗಿದ್ದೇನೆ. ನಾನು ಅಂದರೆ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತೇನೆ. ಇದರಿಂದ ಬ್ಯಾಟ್ರಿ ಚಾರ್ಜ್ ಮಾಡಿಕೊಳ್ಳುತ್ತೇನೆ. ಎಲ್ಲ ಆತ್ಮರುಗಳಿಗೂ ಸರ್ಚ್ ಲೈಟನ್ನು ಕೊಡುತ್ತೇನೆ. ಇದು ಬಹಳ ಸಹಜವಾಗಿದೆ. ನಾನು ಸ್ವಯಂ ದೊಡ್ಡ ಮಿಷನ್ ಆಗಿದ್ದೇನೆ. ತಂದೆಯಾಗಿದ್ದಾರೆ. ಆದರೆ ನನ್ನ ಬಗ್ಗೆ ನಾನು ತಿಳಿದುಕೊಳ್ಳುತ್ತೇನೆ. ನಾನು ಎಲ್ಲ ಆತ್ಮರುಗಳಿಗೂ ಸರ್ಚ್ ಲೈಟ್ ಕೊಡುತ್ತೇನೆ, ಕಿರಣಗಳನ್ನು ಕೊಡುತ್ತೇನೆ. ಎಲ್ಲ ಆತ್ಮರುಗಳಿಗೂ ಸರ್ಚ್ ಲೈಟ್ ಕೊಟ್ಟು ಶಕ್ತಿಯನ್ನು ಕೊಡುತ್ತೇನೆ. ಈ ರೀತಿ ನನ್ನನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ತಂದೆ ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ನೀವು ತಂದೆಯ ಜೊತೆಗೆ ಯೋಗದಲ್ಲಿರುವ ಪುರುಷಾರ್ಥ ಮಾಡಿರಿ ಹಾಗೂ ನಾನು ಮಾಲೀಕ ಆಗುತ್ತೇನೆ ಎಂದು ತಿಳಿದುಕೊಳ್ಳಿರಿ. ಆದರೆ ನಿಯಮಾನುಸಾರವಾಗಿ ಎಲ್ಲರೂ ಪುರುಷಾರ್ಥ ಮಾಡುತ್ತಾರೇನೋ? ನಾನು ಎಲ್ಲಿ ನೆನಪು ಮಾಡುತ್ತೇನೆ? ಸರ್ಚ್ ಲೈಟ್ ಕೊಡುತ್ತಿದ್ದೇನಾ? ಇಡೀ ಜಗತ್ತಿನ ಆತ್ಮರುಗಳನ್ನು ನೆನಪು ಮಾಡಿಕೊಳ್ಳುತ್ತೇನೆ. ಇದು ಸಹ ಒಳ್ಳೆಯದೇ. ಆದರೆ ಯಥಾರ್ಥ ರೀತಿಯಲ್ಲಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸಬೇಕು. ಗಳಿಗೆಗೂ ಈ ರೀತಿ ತಿಳಿದುಕೊಂಡಾಗ ನಾವು ಮಾಲೀಕರಾಗುತ್ತೇವೆ. ಆದರೆ ಸರಿಯಾದ ರೀತಿಯಲ್ಲಿ ಮಕ್ಕಳು ನೆನಪು ಮಾಡುವುದಿಲ್ಲ. ನಾವು ಎಲ್ಲವನ್ನೂ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಹಾಗೂ ನಾನು ಎಲ್ಲವನ್ನೂ ಮರೆತು ತಮ್ಮನ್ನು ಆತ್ಮ ಎಂದು ತಿಳಿದು ನಿಂತುಕೊಳ್ಳುತ್ತೇನೆ. ಸಂಘದ ಬಣ್ಣ ಎಂದು ಹೇಳಲಾಗುತ್ತದೆ ಎಲ್ಲವೇ? ತಂದೆಯ ಸಂಘದ ಬಣ್ಣ ಇವರ ಮೇಲೆ ಬಿದ್ದಿದೆ. ತಂದೆ ಹೇಳುತ್ತಾರೆ, ನಾನು ಸಹ ತಂದೆಯ ಸಂಘದ ಬಣ್ಣದಲ್ಲಿ ಬಣ್ಣ ಹಚ್ಚಿಕೊಂಡಿದ್ದೇನೆ. ಈ ಎಲ್ಲ ವಿಚಾರ ಸಾಗರ ಮಂಥನ ಮಾಡಿ ನಾವು ಮಕ್ಕಳು ಅನ್ಯರಿಗೆ ತಿಳಿಸಬೇಕು. ಇಡೀ ಜಗತ್ತಿನ ಆತ್ಮರುಗಳಿಗೆ ಸರ್ಚ್ ಲೈಟ್ ಕೊಡುತ್ತಿದ್ದೇನೆ, ಆತ್ಮಗಳಿಗೆ ಶಕ್ತಿಯನ್ನು ಕೊಡುತ್ತಿದ್ದೇನೆ. ಈ ರೀತಿ ತಿಳಿದುಕೊಳ್ಳಬೇಕು. ಬ್ಯಾಟ್ರಿಯಾಗಿ ಕುಳಿತುಕೊಳ್ಳಬೇಕು. ನಾವು ಸಂಪೂರ್ಣ ಬ್ಯಾಟ್ರಿ ಆಗಬೇಕು. ಆ ತಂದೆ ಆ ದಿನ ಹೇಳಿದ್ದರು, ನಾನೂ ಸಹ ಹೇಗೆ ತಂದೆಯಾಗಿದ್ದೇನೆ. ತಂದೆ ಇದರಿಂದಲೇ ಖುಷಿ ಸಿಗುತ್ತದೆ. ತಂದೆ ಬ್ಯಾಟ್ರಿಯ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಗುರುವಿನಿಂದ ನಾನು ಕಲಿಯುತ್ತಿದ್ದೇನೆ ಎಂದು ತಂದೆ ಬ್ರಹ್ಮ ತಂದೆ ಹೇಳುತ್ತಿದ್ದಾರೆ. ತಂದೆಗೂ ಬಹಳ ಮಜಾ ಬರುತ್ತದೆ. ಆ ನೆನಪಿನ ಯಾತ್ರೆಯಲ್ಲಿ ವಿಘ್ನಗಳು ಬರುತ್ತದೆ. ಇಲ್ಲಿ ವಿಘ್ನಗಳು ಬರುವುದಿಲ್ಲ. ಇದು ಬಹಳ ಸಹಜವಾಗಿದೆ. ಆದರೆ ತಂದೆಯ ಸಂಘದಲ್ಲಿ ಕುಳಿತಾಗ ಖುಷಿಯಾಗುತ್ತದೆ. ಯಾವ ಆತ್ಮಗಳು ಇದ್ದಾರೆ ಎಲ್ಲರೂ ತಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ನಾವು ಬಹಳ ದೊಡ್ಡ ಬ್ಯಾಟ್ರಿಯ ಜೊತೆಗೆ ನಮ್ಮ ಬುದ್ಧಿಯೋಗವನ್ನು ಜೋಡಿಸುತ್ತಿದ್ದೇವೆ. ನಾವು ತಂದೆಯ ಜೊತೆಗೆ ಇರುವುದರಿಂದ
ತಂದೆಯ ಸಂಘದ ರಂಗಿನ ಬಣ್ಣ ನಮಗೆ ತಾಗುತ್ತದೆ. ನಿಯಮಾನುಸಾರ ಮಕ್ಕಳು ಇರುವುದಿಲ್ಲ. ತಂದೆ ಹೇಳುತ್ತಿದ್ದರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಾನು ಸಹ ಬ್ಯಾಟ್ರಿಯಾಗಿದ್ದೇನೆ, ಆದರೂ ಸಹ ಜಗತ್ತನ್ನು ಮರೆಯುತ್ತಾ ಹೋಗಬೇಕು. ನೋಡುತ್ತಿದ್ದರೂ ನೋಡದಂತೆ ಇರಬೇಕು. ತಂದೆಗೋಸ್ಕರ ಜಗತ್ತು ಏನೂ ಇಲ್ಲ. ತಂದೆ ಬ್ಯಾಟ್ರಿ ಎಂದು ಹೇಳಲಾಗುತ್ತದೆ. ತಂದೆಗೂ ಸಹ ಬಹಳ ಮಜಾ ಬರುತ್ತದೆ. ತಂದೆಯ ಜೊತೆಯಲ್ಲಿ ಇದ್ದಾಗ ತಂದೆಯ ಸಂಘದ ಬಣ್ಣ ತಾಗುತ್ತದೆ. ಆದರೂ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡುವ ಪ್ರಯತ್ನ ಮಾಡಬೇಕು. ತಂದೆಯ ಮಹಿಮೆ ಬಹಳಷ್ಟು ಮಾಡುತ್ತೇವೆ. ತಂದೆಯನ್ನು ಬಹಳ ಪ್ರೀತಿ ಮಾಡುತ್ತೇವೆ. ತಂದೆ, ತಾವು ಎಷ್ಟೊಂದು ಮಧುರ ಆಗಿದ್ದೀರಿ. ನೀವು ನಮಗೆ ಕಲ್ಪಕ್ಕೂ ಎಷ್ಟೊಂದು ಜ್ಞಾನವನ್ನು ಕಲಿಸಿದ್ದೀರಿ. ಮತ್ತೆ ಅರ್ಧ ಕಲ್ಪ ನಾವು ನಿಮ್ಮನ್ನು ನೆನಪು ಮಾಡುವುದಿಲ್ಲ. ಈಗ ತಂದೆಯನ್ನು ಬಹಳ ನೆನಪು ಮಾಡಬೇಕಾಗಿದೆ. ನೆನ್ನೆಯ ತನಕ ನಮ್ಮ ಹತ್ತಿರ ಯಾವ ಜ್ಞಾನವೂ ಇರಲಿಲ್ಲ. ನಾವು ಎಷ್ಟೊಂದು ಪೂಜೆ ಮಾಡುತ್ತಿದ್ದೆವು. ಇವರು ಯಾರು ಎನ್ನುವುದು ನಮಗೆ ಗೊತ್ತಿರಲಿಲ್ಲ. ನಾವು ಇವರ ರೀತಿ ಆಗಬೇಕು ಎನ್ನುವುದು ಗೊತ್ತಿರಲಿಲ್ಲ. ಈಗ ನೀವು ಮಕ್ಕಳಿಗೆ ಆಶ್ಚರ್ಯವಾಗುತ್ತದೆ. ಯೋಗಿಗಳಾಗುವುದರಿಂದ ಮತ್ತೆ ನಾವು ದೇವಿ ದೇವತೆಗಳಾಗುತ್ತೇವೆ. ಎಲ್ಲರೂ ನನ್ನ ಮಕ್ಕಳೇ ಆಗಿದ್ದಾರೆ. ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸಂಭಾಲನೆ ಮಾಡಬೇಕು, ಪಾಲನೆ ಮಾಡಬೇಕು. ಇವರೂ ಸಹ ನನ್ನ ಸಮಾನ ನರನಿಂದ ನಾರಾಯಣರಾಗುತ್ತಾರೆ. ಇಲ್ಲಿ ಬಂದಿರುವುದೇ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ. ತಂದೆ ಎಷ್ಟೊಂದು ತಿಳಿಸಿಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡಿರಿ ಎಂದು ಹೇಳುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಆಹಾರ ಪಾನೀಯವನ್ನು ಸಂಭಾಲನೆ ಮಾಡಬೇಕು. ಸಂಭಾಲನೆ ಮಾಡಲಿಲ್ಲ ಎಂದರೆ ಆಗ ತಂದೆ ತಿಳಿಸುತ್ತಾರೆ, ಇನ್ನು ಸ್ವಲ್ಪ ಸಮಯವೇ ಉಳಿದಿದೆ. ಒಂದಲ್ಲ ಒಂದು ನಮ್ಮಿಂದ ಸಣ್ಣ ದೊಡ್ಡ ತಪ್ಪುಗಳು ಆಗುತ್ತಾ ಇರುತ್ತದೆ. ಆದರೂ ಸಹ ತಂದೆ ಪ್ರೀತಿಯಿಂದ ತಿಳಿಸುತ್ತಿದ್ದಾರೆ, ಮಕ್ಕಳೇ, ತಪ್ಪುಗಳನ್ನು ಮಾಡಬೇಡಿರಿ. ಯಾರಿಗೂ ದುಃಖವನ್ನು ಕೊಡಬೇಡಿರಿ. ತಪ್ಪುಗಳು ಆಗುತ್ತಿದೆ ಎಂದರೆ ನೀವು ದುಃಖವನ್ನು ಕೊಡುತ್ತಿದ್ದೀರಿ. ತಂದೆ ಎಂದೂ ದುಃಖವನ್ನು ಕೊಡುವುದಿಲ್ಲ. ತಂದೆ ಡೈರೆಕ್ಷನನ್ನು ಕೊಡುತ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ನೀವು ಬಹಳ ಮಧುರರಾಗುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು. ವರದಾನ: ಹುಡುಗಾಟಿಕೆತನದಿಂದ ಮುಕ್ತರಾಗಿರಿ. ಜವಾಬ್ದಾರಿ ಎಲ್ಲಕ್ಕಿಂತ ದೊಡ್ಡ ಶಿಕ್ಷಕ ಆಗಿದೆ. ಸ್ವಯಂವನ್ನು ನಾನು ಜವಾಬ್ದಾರಿಯುತ ಮನುಷ್ಯ ಎಂದು ತಿಳಿದುಕೊಂಡಾಗ ತಮ್ಮ ಮೇಲೆ ತಮಗೆ ಗಮನ ಇರುತ್ತದೆ. ತಂದೆ ಮತ್ತು ಸೇವೆಯ ವಿನಃ ಬೇರೆ ಯಾವ ವಿಚಾರವೂ ಬುದ್ಧಿಯಲ್ಲಿ ಇರುವುದಿಲ್ಲ. ಜವಾಬ್ದಾರಿ ನಮ್ಮಲ್ಲಿ ದೊಡ್ಡತನವನ್ನು ತರುತ್ತದೆ. ಬಾಲ್ಯತನ ಹಾಗೂ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.